ಅಣ್ಣ ಮುಸಮಣ, ಇದೇನಣ್ಣ ಮಾಡ್ತಾ ಇದೆಯಾ ನೀನು? ಕಾಣ್ತಾ ಇಲ್ವೇನಪ್ಪ, ಗಿಡಕ್ ನೀರ್ ಹಾಕ್ತಾ ಇದ್ದೀನಿ. ಈಗ ನಿನ್ಗೇನಾಗ್ಬೇಕು? ಅಯ್ಯೋ, ನಾವು ನಿಮ್ಮನ್ನೇ ನೋಡೋಣ ಅಂತ ಬಂದು ಡಾಕ್ಟರ್ ಮುನ್ಸ್ವಾಮಿ. ಯಾಕೆ ಇವತ್ತು ಒಂಥರ ಇದ್ದೀರಾ? ನಾನು ಹುಟ್ಟಿ ಇನ್ನೂ 20 ನಿಮಿಷನಪ್ಪ ಆಗಿರೋದು. ಅಯ್ಯಯ್ಯೋ! ಅಯ್ಯಪ್ಪ, ಏನಂತ ಹೇಳನಪ್ಪ ಇವನು? ಅವನು 20 ನಿಮಿಷಕ್ಕೆ ಮುಂಚೆನೆ ಹುಟ್ಟಿದ್ದು. ಹೋಗ್ರಪ್ಪ, ಒಳಗೋಗಿ. ಡಾಕ್ಟರ್ ಅಣ್ಣ ಒಳಗಿದ್ದಾನೆ. ಮೋಟು ಪತ್ಲು, ನನ್ನ ಜೀವದ ಕಡೆಯರ ಬಂದ್ರಪ್ಪ. ಡಾಕ್ಟರ್ ಮುನ್ಸ್ವಾಮಿ, ಏನಪ್ಪ ಇದು ನಿನ್ನ ಮ್ಯಾಜಿಕ್? ಇದೆಲ್ಲ ನನ್ನ ಕ್ಲೋನ್ ಕಡ್ರಪ್ಪ. ಈ ಕಾಲದಲ್ಲಿ ಯಾರು ತಾನೇ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಟೈಮ್ ಇರುತ್ತೆ ಹೇಳು? ಅದಕ್ಕೆ ಯೋಚನೆ ಮಾಡಿ ಇವ್ರನ್ನೆಲ್ಲ ತಯಾರು ಮಾಡಿದೆ. ಈಗ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಡಾಕ್ಟರ್ ಮುನ್ಸಮಣ್ಣ, ನನ್ ಗೆಳೆಯ, ನನ್ ಕೊಚ್ಚಕ್ಕೂ ನನಗೆ ಸಹಾಯ ಮಾಡು. ನಮ್ಮ ಮನೆ ರಿಪೇರಿ ಮಾಡಿಸ್ಬೇಕು ಪ್ಲೀಸ್. ನಮಗೂ ಸಹ ಇಂಥದ್ದೇ ಕ್ಲೌನ್ ಮಾಡ್ಕೊಟ್ಬಿಡು ಪ್ಲೀಸ್, ಬೇಗ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಗೆ ಆಗ್ಲಿ ನನ್ನ ಜೀವದ ಗೆಳೆಯ, ನೀನ್ ಹೇಳ್ದಾಗೆ ಮಾಡ್ತೀನಿ. ಆಯ್ತು. ಮೊದ್ಲು ಹೋಗಿ ಆ ಮಿಷಿನ್ ಮೇಲೆ ಮನಿಕೋ. ಮೋಟು, ಒಂದ್ಸರಿ ಯೋಚನೆ ಮಾಡಪ್ಪ ನೀನು. ಡಾಕ್ಟರ್ ಮುನ್ಸ್ವಾಮಿ ಏನೇ ಮಾಡಿದ್ರು ಅದ್ರಲ್ಲೊಂದು ಎಡವಟ್ಟಿರುತ್ತೆ. ಕೆಲಸ ಸರಿಯಾಗಿ ಮಾಡಲ್ಲ ಕಣ. ಡಾಕ್ಟ್ರೆ ಮುನ್ಸ್ವಾಮಿ, ನೀನು ಒಂದ್ಸರಿ ಯೋಚನೆ ಮಾಡಿ ನೋಡು. ಒಂದು ಮೋಟುನೇ ನಮ್ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ, ಏನ್ ಮಾಡ್ತೀಯಾ? ಇನ್ನು 3-4 ಮೋಟು ಹೋಗ್ಬಿಟ್ರೆ ಅಷ್ಟೇ ನಮ್ ಕತೆ. ಹಂಗೆಲ್ಲ ಅಪ್ಶಕ್ನ ನುಡಿಬೇಡ ಗೆಳೆಯ. ಮೋಟು ನನ್ನ ಕುಚಿಕ್ಕು ದೋಸ್ತು, ಅವ್ರು ನಾನು ಸಹಾಯ ಮಾಡೇ ಬರ್ತೀನಿ. ಅಯ್ಯೋ, ಇದನ್ನ ತಗೊಂಡೋಗಪ್ಪ. ದೊಡ್ಡಣ್ಣ, ನನ್ನ ಫೋಟೋ ಫ್ರೇಮ್ ಮಾಡ್ಕೋಬೇಕು ಅಂತ ಫೋಟೋ ಕೇಳಿಲ್ಲ, ಕ್ಲೌನ್ ಬೇಕು ಅಂತ ಕೇಳಿದ್ ನಾನು. ಗೆಳೆಯ ಮೋಟು, ನನ್ನ ಜೀವದ ಗೆಳೆಯ, ಇದನ್ನ ನೀನು ಮನೆಗ್ ತಗೊಂಡೋಗಿ 4 ಬಕೆಟ್ ನೀರ್ ಹಾಕು. ಎಲ್ಲ ಈಚೆ ಬರ್ತಾರೆ. ಥ್ಯಾಂಕ್ ಯು ಮುನ್ಸಮಣ್ಣ, ಥ್ಯಾಂಕ್ ಯು ವೆರಿ ಮಚ್ ಮುನ್ಸಮಣ್ಣ, ವೆರಿ ಮಚ್. ಈ ಕನಸು ಕಾಣೋದ್ ಪೂರ್ತಿ ಆಗಿದ್ರೆ ಮನೆಗೆ ಹೋಗೋಣೇನಪ್ಪ. ನಾನ್ ಕಣ್ತಿದ್ದೆ ಅಂತ ನಿನ್ಗಂಗ ಗೊತ್ತಾಯ್ತು ಪತ್ಲು? ನನಗೆ ನಿನ್ ಜೊತೆ ಸ್ನೇಹ ಮಾಡಿ 20 ವರ್ಷದ ಅನುಭವ ಇದೆ. ಅಯ್ಯಯ್ಯೋ, ಪೇಪರ್ ಹಾರಾಯ್ತು, ಹಿಡ್ಕೊಳ್ಳೋ ಪತ್ಲು, ಓಡೋ, ಹಿಡ್ಕೊಳ್ಳೋ, ಆರ್ಸ್ಕೋ. ಅಯ್ಯೋ, ಡಾಕ್ಟ್ರಣ್ಣ ನನ್ ಕ್ಲೌನ್ ಮಾಡಿದ್ದ, ಆದ್ರೆ ಪತ್ಲು ಕ್ಲೌನ್ ಎಲ್ಲಿಂದ ಬಂದ್ಬಿಡ್ತು? ಎಲ್ಲೋ ಮಿಸ್ ಆಗ್ಬಿಟ್ಟು. ಅಯ್ಯೋ, ನೋಡು ನೋಡು, ಯಾರ ರಸ್ತೆಯಲ್ಲಿ ಈ ತರನೇ. ಅಯ್ಯೋ, ನನ್ ಪೇಂಟ್ ಅಲ್ಲಪ್ಪ, ನಾನೇ ಇದು. ರಸ್ತೆಯಲ್ಲಿ ನೀನ್ ಯಾಕೋ ಈ ರೀತಿ ಮಲ್ಕೊಂಡ್ಬಿಟ್ಟಿದ್ದಲ್ಲ, ಹೇಳೋ. ಅಯ್ಯೋ, ನಿನ್ ಫೋಟೋನ ಬಚಾವ್ ಮಾಡಕ್ ಹೋಗ್ಬಿಟ್ಟು ನಾನೇ ಫೋಟೋ ಫ್ರೇಮ್ ಮಾಡ್ಬಿಡ್ತಿದ್ನಲ್ಲಪ್ಪ. ಪಾಪ ಅದನ್ನ ಹುಡ್ಕೋಣ. ಪಿಂಕಜ ಸಿಂಗಾರಿ ಬೈಕಂಚಿನ ವಯ್ಯಾರಿ. ಅಯ್ಯಯ್ಯೋ, ನಿಮ್ ಬೆನ್ ಮೇಲೆ ಪೇಪರು ಅಂಟ್ಕೊಂಡ್ಬಿಟ್ಟಿದೆ, ಅದು ನಮಗ್ ಬೇಕು. ತಗೊಳ್ಳಿ. ಅಲ್ಲೋಡು, ಅಲ್ಲೊಂದು ಹಿಡ್ಕೋಬೇಕ. ಹಲೋ ಹಲೋ, ಬಂದೆ ಟಾಮೆ, ಕಾಲಿ ಟೈಗರ್. ಅಯ್ಯೋ, ಏನಾದ್ರು ಇಲ್ಲೇ ಪುಟ್ಟ ಪ್ಲೀಸ್ ಪೇಪರ್ ಕೊಟ್ಬಿಡು ಪ್ಲೀಸ್, ಕೊಟ್ಬಿಡು ಮಗು ಪ್ಲೀಸ್, ಕೊಟ್ಬಿಡೋಣ. ನಿಂಗೆ ನಮಸ್ಕಾರ ಮಾಡ್ತೀನಣ್ಣ. ಅಯ್ಯೋ, ಇನ್ನು ಕ್ಲೋನ್ ಆಗ್ತೇನೆ ಇಷ್ಟೊಂದು ಕಿರಿಕ್ ಮಾಡ್ತಾ ಇದೆ ಇದು. ಇನ್ನೇನಾದ್ರು ಕ್ಲೋನ್ ಆಗ್ಬಿಟ್ರೆ ಇನ್ನೇನೇನು ಅನುಭವಿಸ್ಬೇಕು? ಮೋಟೋ, ಏನ್ ಮಾಡ್ತಿದ್ಯಾ ನೀನು? ಡಾಕ್ಟರ್ ಮುನ್ಸ್ವಾಮಿ ಹೇಳಿದ್ದು ನೀರ್ನಾಗ ಚಿಮ್ಕಿಸು ಅಂತ, ಸರಿ ಅಂತಲ್ಲ. ಅಯ್ಯೋ, ಮೊದ್ಲೇ ಹೇಳ್ಬಾರ್ದಾಗಿತ್ತೆ ನೀನು.
ಏ, ಆ, ಆ. ಹ್ಯಾಪಿ ಹ್ಯಾಪಿ ಡೇ ಭಯ್ಯ, ಜಾಲಿ ಜಾಲಿ ಡೇ ಭಯ್ಯ, ಬಂತು ಬಂತು ಓ ಜಾಲಿ, ಅಯ್ಯ ಅಯ್ಯ ನನ್ ಜಾಲಿ. ಬಲ್ಲೆ 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 ಬಲ್ಲೆ. ಡ್ಯಾನ್ಸ್ ಮಾಡ್ಕೊಂಡೇ ಇರ್ತೀಯೋ ಏನಾದ್ರೂ ಕೆಲ್ಸನಾದ್ರೂ ಮಾಡ್ತೀಯೋ? ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಬೇಗ ಬೇಗ ನಮಗೆ ಚಹಾ ಕೊಡ್ಸೋ, ಮತ್ತೆ ಸ್ವಲ್ಪ ಸಮೋಸರು ತಿನ್ಸೋ, ಆಮೇಲೆ ಕೆಲಸ ಶುರು ಮಾಡ್ಕೋ. ನೋಡಿದೇನಪ್ಪ ಡಾಕ್ಟರ್ ಮುನ್ಸ್ವಾಮಿ ಮ್ಯಾಜಿಕ್ ಏನು ಅಂತ. ಅವು ಕೆಲಸ ಮಾಡೋ ಬದಲು ನಿನ್ನ ಕೈಲೇ ಕೆಲಸ ಮಾಡಿಸ್ತಾ ಇದ್ದಾವೆ. ಅಲ್ಲ, ಇದು ಏನ್ ಹೇಳ್ತಾ ಇದೆಯಾ ನೀನು? ಕೆಲಸ ಮಾಡೋದು ನೀವು, ನೋಡ್ತಾ ಇರೋದು ನಾನು. ಮೊದ್ಲು ನಮ್ಮನ್ನ ಟ್ರಕ್ ಕೆಳಗಡೆ ರೋಲ್ ಮಾಡಿಸ್ದೆ, ಆಮೇಲೆ ಒಂದ್ ಹೆಂಗಸು ನಮ್ಮನ್ನ ಕಾಲಲ್ಲಿ ತುಳಿಯೋಗ್ ಮಾಡಿಸ್ದೆ, ಆಮೇಲೆ ನಮ್ಮನ್ನ ನಾಯಿ ಕೈಲೂ ಕುಚ್ಚಿಸ್ದೆ. ಮತ್ತಿನ್ನೇನ್ ಮಾಡ್ಬೇಕು ಅಂತಿದ್ಯಾ ನೀನು? ಇಷ್ಟೆಲ್ಲ ಆದ್ಮೇಲೆ ನಮ್ ಕೈಲಿ ಕೆಲಸ ಮಾಡಿಸ್ಬೇಕು ಅಂತ ಹೇಗ್ ಮನ್ಸ್ ಬಂತು ನಿನ್ಗೆ? ಇನ್ ಕೆಲಸ ಮಾಡ್ಬೇಕಾಗಿರೋದು ನೀವಿಬ್ರು. ನಾವೆಲ್ಲ ಆರಾಮಾಗಿ ಕುತ್ಕೊಂಡು ಮಜಾ ಮಾಡ್ತೀವಿ ನೋಡು. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿರೋಧ ವಿಧಿ ಯಪ್ಪ ಮೈಕೈ ನೋವು. ನಡೀರಿ. ಇವತ್ತಿನ ಕೆಲಸ ಮುಗ್ದಾಯ್ತು. ನಾಳೆ ವಾಪಸ್ ಬರ್ಲಿಲ್ಲ ಅಂತಂದ್ರೆ ಹುಡುಕಿ ಹುಡುಕಿ ಚೆಚ್ಚಾಕ್ಬಿಡ್ತೀನಿ. ಪುರ್ಪುರಿ ನಗರದಲ್ಲಿರೋರೆಲ್ಲರೂ ನಮ್ಮ ಸ್ನೇಹಿತರೆ, ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಏಕ್ ಮಿನಿಟ್, ಐಡಿಯಾ ಸಿಕ್ತು ನನಗೆ. ಸಮೋಸ ಸಮೋಸ ಕಣೋ. ಅಣ್ಣ, ಬೇಗ ಬೇಗ ಬಿಸಿ ಬಿಸಿ ಸಮೋಸ ಕೊಟ್ಬಿಡೋಣ. ಮೊದಲು ನನ್ನ ಉದ್ರಿ ಚುಕ್ತ ಮಾಡ, ಆಮೇಲೆ ನನಗೆ ಸಮೋಸ ಕೊಡ್ತೀನಿ. ಇವತ್ತು ಎಲ್ಲ ಸಾಲನು ತೀರ್ಸಕ್ಕೆ ಬಂದಿರೋದು, ಆದ್ರೆ ಇವತ್ತು ಹೊಟ್ಟೆ ತುಂಬಾ ತಿಂದೇ ಕೊಡೋದು ನಾನು. ಓಕೆನಾ? ಎಲ್ಲ ಸಲ ತೀರ್ಸ್ಬಿಡ್ತೀಯನ? ಹಾಗಾದ್ರೆ ತಿನ್ನ ತಿನ್ನ ತಿನ್ನ, ಲಗುನ್ ತಿನ್ನ. ಬೇಗ ತಿನ್ನು. ಎಷ್ಟ್ ಬೇಕಾದ್ ತಿನ್ನು. ಎಲ್ಲ ಖಾಲಿ ಮಾಡ್ಬಿಟ್ಟಿ ಅಲ್ಲಿ. ಎಷ್ಟು ದಿವಸದಿಂದ ಹೊಟ್ಟೆ ಹಸ್ಕೊಂಡು ಹಿಂಗ್ ಕುಂತಿದ್ದೆ ನೀನು? ಈ ಬಾಕಿ ಎಷ್ಟಿದೆ ಅಂತ ಸ್ವಲ್ಪ ಹೇಳ. ಚೌದಣ್ಣ, ಆದಷ್ಟು ಬೇಗ ಏನಾದ್ರು ಕೊಡು, ತುಂಬಾ ಹೊಟ್ಟೆ ಹಸಿವು ಆಗ್ತಿದೆ. ಅಂಗಡಿಲಿ ಇರೋದೆಲ್ಲ ತಿಂದು ಹಾಕ್ಬಿಟ್ಟಲ್ಲ, ಈಗ ಮತ್ತೆ ಹೊಟ್ಟೆ ಹಸು ಅಂತ ಬಂದಿದೆಯಲ್ಲ. ನಿಂದು ಹೊಟ್ಟೆನೋ ಏನು ಮತ್ತ? ಅಯ್ಯೋ ನೀನು ಈಗ ಲಗುನ 1000 ರೂಪಾಯಿ ತೆಗಿ ಮತ್ತ. ನಾನೇ ಯಾವಾಗ ತಿಂದೆ? ಅರ್ಧ ಗಂಟೆಯಿಂದ ಕೂತ್ಕೊಂಡ್ ತಿಂತಾನೆ ಇದೆಯಲ್ಲೋ, ಸುಮ್ಮನೆ 1000 ರೂಪಾಯಿ ತೆಗಿ, ಇಲ್ಲಾಂದ್ರೆ ನೋಡ್ ಮತ್ತ. ಗೊತ್ತಾಯ್ತು ಅಣ್ಣ, ಅವರು ಮೋಟು ಪ್ರತಿ ರೂಪಾಯಿಗಳಷ್ಟೇ. ಅವರೇ ಅರ್ಧ ಗಂಟೆಯಿಂದ ಮುಗ್ಬಿಟ್ಟು ಹೋಗಿರೋದು. 3 ಜನ ಇದ್ರು ತಾನೆ. ನನ್ನ ಹತ್ರ ನಿಮ್ ಆಟ ನಡೆಯಂಗಿಲ್ಲ. ರೊಕ್ಕ ಕೊಡ್ತೀರಿ ಇಲ್ಲ ನಿಮ್ಮಿಬ್ಬರನ್ನ ಹಣಗಾಯಿ ನೀರ್ಗಾಯಿ ಮಾಡ್ಬಿಡ್ಲ, ಹೇಳ ಮತ್ತೆ. ಸಮಯ ಸ್ವಲ್ಪ ಡಾಕ್ಟರ್ ಮುನ್ಸ್ವಾಮಿನ್ ಕರಿತೀರಾ? ಮೋಟು, ನನ್ನ ಜೀವದ ಗೆಳೆಯ ನಾನೇ ಕಣಪ್ಪ, ಡಾಕ್ಟರ್ ಮುನ್ಸ್ವಾಮಿ. ಮತ್ತೆ ನೀವೇ ಯಾಕೆ ಕೆಲಸ ಮಾಡ್ತಿದ್ದೀರಾ? ನಿನ್ ಕ್ಲೌನ್ಸ್ಗಳು ನನ್ನ ಕ್ಲೌನ್ಸ್ಗಳನ್ನ ಹಾಳು ಮಾಡ್ಬಿಟ್ಟಿದವಪ್ಪ. ನೋಡಲ್ಲ, ಒಳಗಡೆ ಪಾರ್ಟಿ ಮಾಡ್ತಾವ್ರೆ. ಎಲ್ಲ ಕೆಲ್ಸನೂ ನಮ್ಮ ಕೈಲ ಮಾಡಿಸ್ತಾ ಇದಾರಪ್ಪ. ಮೋಟು, ಬೇಗ ಏನಾರು ಯೋಚನೆ ಮಾಡೋ, ಎಲ್ಲ ಉಲ್ಟಾ ಹೊಡಿತಿದ್ಯಲ್ಲೋ. ನಾನ್ ಏನೋ ಮಾಡ್ಲಿ, ಖಾಲಿ ಹೊಟ್ಟೆಲ್ಲ ತಲೆ ಓಡೋದೇ ಇಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡೋ ಪತ್ಲು. ಐಡಿಯಾ. ಡಾಕ್ಟರ್ ಮುನ್ಸ್ವಾಮಿ, ಇವ್ರ ಸೃಷ್ಟಿಗೆಲ್ಲ ನೀನೇ ಕಾರಣ ಅಲ್ವಾ? ಹಂಗೆ ಇವ್ರ ನಾಶಕ್ಕೂ ನಿನ್ನ ಹತ್ರ ಏನಾದ್ರು ಒಂದು ಐಡಿಯಾ ಇರುತ್ತೆ, ಯೋಚನೆ ಮಾಡ. ಮತ್ತೆ ಅವ್ರ ಮೇಲೆ ನೀರ್ನ ಸುರಿದ್ರೆ ಅವ್ರ ಕಾಗದದೊಳಗೆ ಸೇರ್ಕೊಂಡ್ಬಿಡ್ತಾರಪ್ಪ. ಹೌದಾ? ಹಾಗೆ ನಡ್ರಿ, ಅವ್ರ ಮೇಲೆ ನೀರ್ ಸುರ್ದ್ ಬರೋಣ. ಅಯ್ಯೋ, ಮನೆನಲ್ಲಿ ನೀರೇ ಇಲ್ಲಪ್ಪ, ಎಲ್ಲ ಕಡೆನೂ ಬಂದ್ ಮಾಡ್ಬಿಟ್ಟಿದ್ದಾರೆ. ಯೋಚನೆ ಮಾಡಬೇಡ, ನಾನು ನೀರು ತಗೊಂಡ್ಬರ್ತೀನಿ.
ಬೇಡಪ್ಪ ನಿಲ್ಸ್ಬಿಟ್ರೆ. ಬಲ್ಲೆ ಬಲ್ಲೆ ಐ ಬಲ್ಲೆ ಬಲ್ಲೆ ಏ ಬಲ್ಲೆ 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 ಏನಿದು? ಬಲ್ಲೆ ಬಲ್ಲೆ ಎಲ್ಲ ಓಡ್ರಪ್ಪ. ಓ ಬಲ್ಲೆ ಬಲ್ಲೆ ಏ ಬಲ್ಲೆ ಈ ತರ ಬಲ್ಲೆ ಇದು 1000 ಜನ ಬಲ್ಲೆ ಹುಡ್ಕೊಳ್ತಾರೆ. ಏ ಬಲ್ಲೆ ಓಡ್ರಪ್ಪ. ಬಲ್ಲೆ ಏ ಬಲ್ಲೆ ಬಲ್ಲೆ ಏ ಬಲ್ಲೆ ಲೇ ಬಲ್ಲೆ ಮೋಟು ಏ ಎಂತ ಬಲ್ಲೆ ಎಡವಟ್ಟು ಕೆಲಸ ಮಾಡುದು ಏ ಬಲ್ಲೆ ಬಲ್ಲೆ ಒಂದು ಮೀನು ಕೈಗೆ ಸಿಗ್ಲಿಲ್ಲ. ಈ ಸಮೋಸನ ಫುಲ್ ಖಾಲಿ ಆಗೋಯ್ತು. ಒಂದ್ ಕೆಲ್ಸ ಮಾಡು, ನೀನ್ ಮೀನ್ ಹಿಡಿತಾ ಇರೋ, ನಾ ಸಮೋಸ ತಗೊಂಡ್ ಬರ್ತೀನಿ. ಅಯ್ಯೋ ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೊಳಪ್ಪ, ತಾಳ್ಮೆ ಇದ್ರೇನೆ ಫಲ ಸಿಗೋದು. ಅಯ್ಯೋ ನಿನ್ ಫಲ ಯಾರು ತಿನ್ಬೇಕು? ನಾನಿಲ್ಲಿ ಮೀನ್ ಹಿಡ್ಕೊಂಡ್ ತಿನ್ನಕ್ ಬಂದಿರೋದು. ಅಯ್ಯೋ ನೀನ್ ನನ್ಗೆ ಹುಚ್ಚಿಡಿಸ್ತಾ ಇದ್ಯಾ ಕಣ. ಅಲ್ಲಿ ನೋಡು ಮೀನ್ ಗಾಳ ಅಲ್ಲಾಡ್ತಾ ಇದೆ. ಇದ್ರಲ್ಲಿ ಏನಾದ್ರೂ ದುಡ್ಡು ಗಿಡ್ಡು ಇರ್ಬೋದೇನೋ? ಇದ್ಯಾವ್ದೋ ತುಂಬಾ ಬೆಲೆ ಬಾಳ ಪೆಟ್ಟಿಗೆ ಅನ್ಸುತ್ತೆ ಕಣೋ. ನಡಿ ಡಾಕ್ಟರ್ ಮುನ್ಸ್ವಾಮಿ ಕ್ಲಿನಿಕ್ ಹೋಗ್ಬಿಟ್ಟು ಇದನ್ನು ಓಪನ್ ಮಾಡೋಣ. ಇನ್ನೆಲ್ಲ ನೀವು ಆರಾಮಾಗಿರಪ್ಪ, ನಾವೆಲ್ಲ ಕರೋಡ್ಪತಿ ಆಗ್ತಾ ಇದೀವಿ. ಕಬಡ್ಡಿ ಇದು ಈಜಿಪ್ಟ್ ಮಮ್ಮಿ ಕಣಪ್ಪ. ಮತ್ತೆ ಅದ್ರ ಕಂಕ್ರಲ್ಲಿ ಮಮ್ಮಿ ನಾಯಿ ಇದೆ ನೋಡು. ನಾನ್ ಮೊದಲನೇ ಸಾರಿ ಮಮ್ಮಿ ನಾಯಿ ನೋಡ್ತಾ ಇರೋದು. ಅಳಬೇಡ ಕಣೋ ಮೋಟು, ಅಳಬೇಡ. ಇದು ಮೇಲಕ್ಕೆ ಹೋಗ್ಬಿಟ್ಟು 1000 ವರ್ಷಗಳ ಮೇಲಾಗಿದೆ. ಈಗ ಅಳೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲಪ್ಪ. ನೀನ್ ತುಂಬಾ ಎಮೋಷನಲ್ ಆಗ್ಬಿಡ್ತೀಯಪ್ಪ. ಅಯ್ಯೋ ನಾನ್ ಇದ್ರಲ್ಲಿ ಖಜಾನೆನೂ ಇಲ್ಲ, ದುಡ್ಡು ಇಲ್ಲ ಅಂತ ಕಣ ಅಳ್ತಾ ಇರೋದು. ಮತ್ತಿನ್ಯಾಕೋ ಅಲ್ಲ, ನನ್ಗೆ ಯಾವ ದುಡ್ಡು ಬರ್ಲಿಲ್ಲ. ಇನ್ನು ಮಮ್ಮಿನ ಇಟ್ಕೊಂಡು ನಾವೇನ್ ಮಾಡೋದು? ನಾವು ಟಿಕೆಟ್ ಕೊಟ್ಟು ಜನರಿಗೆ ಈ ಮಮ್ಮಿನ ತೋರಿಸಿದ್ರೆ ಖಂಡಿತ ಲಕ್ಷಗಟ್ಲೆ ದುಡಿಬಹುದು. ಇದು ಸಖತ್ ಐಡಿಯಾ. ಮೊಟ್ಟು ನೀನ್ ಇದನ್ನ ಚೆನ್ನಾಗಿ ನೋಡ್ಕೊಳಪ್ಪ. ನಾವು ಪುರ್ಪುರಿ ನಗರದಲ್ಲೆಲ್ಲ ಪೋಸ್ಟರ್ ಹಚ್ಚಿಸ್ಬಿಟ್ಟು ಬಂದ್ಬಿಡ್ತೀವಿ. ಈ ಮಮ್ಮಿ ಹಿಡ್ದಿದ್ ನಾನು. ಅಲ್ಲಿ ನೋಡು, ಆ ಬ್ರೇಸ್ಲೆಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ಅಯ್ಯೋ ಅದನ್ನ ಮುಟ್ಬೇಡ ಕಣಪ್ಪ ನೀನು. 1000 ವರ್ಷ ಹಿಂದಿಂದು. ಅಕಸ್ಮಾತ್ ಎಡವಟ್ಟಾಗಿ ಬಿದ್ದು ಹೊಡೆದೋಗ್ಬಿಟ್ರೆ ಕಷ್ಟ ಆಗುತ್ತೆ. ನಾನ್ ಮಮ್ಮಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಕಣ. ಮಮ್ಮಿ ಖಂಡಿತ ನಮಗೂ ಬ್ರೇಸ್ಲೆಟ್ ಕೊಡು ಅಂತ. ಮಮ್ಮಿ ಯಾವತ್ತೂ ನನಗೆ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನಾ ಕೇಳಿದೆಲ್ಲ ಖಂಡಿತ ಕೊಡ್ತಾರೆ. ಆಯ್ತಪ್ಪ, ನೀನ್ ಅದನ್ನ ರಿಕ್ವೆಸ್ಟ್ ಮಾಡ್ಕೋ. ಅಕಸ್ಮಾತ್ ಮಮ್ಮಿ ನೀನು ಕೊಟ್ರೆ ಆ ಬ್ರೇಸ್ಲೆಟ್ ನಿಂದೇನೆ. ಅರೆ ಕಿತ್ಕೊಳಕ್ ಹೋಗ್ಬೇಡ. ಮಮ್ಮಿ ಆ ಬ್ರೇಸ್ಲೆಟ್ ನನಗ್ ಕೊಟ್ಬಿಡ್ತೀರಾ ಪ್ಲೀಸ್? ಪ್ಲೀಸ್ 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 ಮಮ್ಮಿ ಪ್ಲೀಸ್ ನನಗೆ ಬ್ರೇಸ್ಲೆಟ್ ಕೊಟ್ಬಿಡಿ. ನನಗದ್ ಬೇಕೇ ಬೇಕು, ಬೇಕೇ ಬೇಕು. ಮಮ್ಮಿ ಮಕ್ಕಳು ಕೇಳಿದ್ರೆ ಮಮ್ಮಿ ಯಾವತ್ತೂ ಇಲ್ಲ ಅಂತ ಹೇಳ್ಬಾರ್ದಲ್ವಾ? ನೀ ಎಂತ ಒಳ್ಳೆ ಮಮ್ಮಿ. ನಿನ್ ಜೊತೆ ನಾನು ಮಾತಾಡೋದಲ್ಲ. ಹೋಗು, ರಾತ್ರಿ ಊಟನೇ ಮಾಡೋದಿಲ್ಲ ನಾನು. ಇದಾಗಲ್ಲ, ಇದು ಸಾಧ್ಯ ಇಲ್ಲ, ಇಂಪಾಸಿಬಲ್. ಜೈ ಹನುಮಾನ್, ಜ್ಞಾನ ಗುಣ ಸಾಗರ ಹನುಮಂತ ಕಾಪಾಡಪ್ಪ. ಇದೇನ್ ಕನ್ಸು ಕಾಣ್ತಾ ಇದೇನೋ? ನನ್ಸು ಒಂದು ಗೊತ್ತಾಯ್ತಲ್ಲ. ಅಯ್ಯಯ್ಯೋ, ನಾನು ಕನ್ಸು ಕಾಣ್ತಾ ಇಲ್ಲ. ನಾನು ಎದ್ದ ಇದ್ದೀನಿ. ಇಲ್ಲ, ನಾನು ಎದ್ದ ಇದ್ದೀನಿ. ಜೈ ಹನುಮಾನ್, ಜೈ ಹನುಮಾನ್. ಅಯ್ಯಯ್ಯೋ ಕಾಪಾಡೇ. ಜೈ ಹನುಮಂತ, ಜೈ ಹನುಮಾನ್, ಜೈ ಹನುಮಂತ, ಜೈ ಹನುಮಾನ್, ಜೈ ಹನುಮಂತ. ಅಯ್ಯೋ ಮಂಚೆತ್ಗಳು ಏನೋ ಮಾಡ್ತಿದ್ಯಾ? ಅಲ್ಲಿ ಮಮ್ಮಿನ ಯಾರೋ ನೋಡ್ಕೊಳ್ತಾ ಇರೋದು.
ಮಮ್ಮಿ ಹತ್ರ ಯಾರೂ ಇಲ್ಲ. ಅದು ಎಚ್ಚರವಾಗಿದೆ ಮತ್ ನನ್ನಿಂದನೇ ಬಿದ್ದ್ಬಿಟ್ಟಿದೆ. ಅಲ್ಲಿ ನೋಡು, ನನ್ನಿಂದನೇ ಬಿದ್ದಿದೆ. ಅಯ್ಯೋ ಅದು ಎಚ್ಚರ ಆಗೋದು ಕೇಕೋ ಸದ್ಯ. ಬರೀ ಮಮ್ಮಿನೇ ಅಲ್ಲ, ಆ ನಾಯಿ ಕೂಡ ಎಚ್ಚರವಾಗಿದೆ ಕಣ ಬದ್ಲು. ಕೇಳಿಸ್ಕೊಂಡ್ಯಾ? ಅದು ಮಮ್ಮಿ ಡಾಗಿದೆ ಈ ವಾಯ್ಸು. ತೆಗಿಬೇಡ ತೆಗಿಬೇಡ, ಓಪನ್ ಮಾಡಬೇಡ. ಮುಂದೆ ಮಮ್ಮಿ ಇದೆ ಮತ್ತೆ ಹಿಂದೆ ಮಮ್ಮಿ ಡಾಗು ಎಲ್ಲ ನಮ್ ಕಡೆಯಿಂದಾನೇ ಮುತ್ತಿಗೆ ಆಗ್ತಾ ಇವೆ. ನೀನ್ ಭಯ ಪಟ್ಕೊಂಡೆ ಇರಪ್ಪ, ನಾನಾಗ ನೋಡ್ತೀನಿ ಯಾರು ಅಂತ. ಬೇಡ ಕಣೋ. ನಿನ್ನಿಂದ ನನ್ನ ಕಣ್ಗೂ ಮಮ್ಮಿ ಕಾಣ್ತಾ ಇದ್ದಾಳೆ. ಅಯ್ಯೋ ಮೋಟು ಮೋಟು, ನಿಜವಾಗ್ಲೂ ಮಮ್ಮಿ ಆಚೆ ನಿಂತಿದ್ದಾಳು. ನಿಜವಾದ ಮಮ್ಮಿ ಓಡು. ಮೋಟು ಬೇಗ ಏನಾದ್ರು ಐಡಿಯಾ ಮಾಡು. ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚಿಸು. ನಿನ್ ತಲೆ ಚೆನ್ನಾಗಿದೆ ಕಣೋ. ಐಡಿಯಾ ಬರೋ, ಕಿಟಕಿಲ್ ಬಚಾವಾಗ ಓಡೋಗ್ಬಿಡೋಣ. ರೆಡಿ. ಆ? 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 ಕಿಟಕಿ ಹಾಕೋ. ಇದಕ್ ಮಾಡೋದಕ್ ಬೇರೆ ಕೆಲಸ ಇಲ್ಲ ಕಣೋ. ಈಗ ಏನ್ ಮಾಡೋದು? ನಾವು ಸಿಕ್ಕಾಕೊಂಡ್ಬಿಟ್ವಿ. ರೆಡಿ, ಸರೆಂಡರ್ ಆಗ್ಬಿಡೋಣ ಹೋಗ್ಲಿ. ಐಡಿಯಾ, ನಾನೊಂದ್ಸಾರಿ ಮನೆ ಕೆಲ್ಸದವಳು ವೇಷ ಹಾಕೊಂಡ್ಬಿಟ್ಟು ಜನಗಳಿಗೆಲ್ಲ ಗುಬ್ಬೆ ಮಾಡಿದ್ದೆ, ಜ್ಞಾಪಕ ಇದೆಯಾ? ಜ್ಞಾಪಿಸ್ಗಳು. ಏ ಪತ್ಲು, ಒಳ್ಳೆ ಇಡೆ ಕಣೋ. ಸೂರೋಜ್ಕೋ. ಹಲೋ, ನೀವು ಮೋಟರ್ನ ಭೇಟಿ ಆಗೋದಕ್ಕೆ ಬಂದಿದ್ದೀರಾ? ನಾನು ಅವ್ನ ಮನೆ ಕೆಲ್ಸದವಳು. 2 ತಿಂಗಳಿಂದ ಅವ್ನು ನನಗೆ ಸಂಬಳನೇ ಕೊಟ್ಟಿಲ್ಲ. ಹೇಗಾದ್ರೂ ಮಾಡಿ ವಸೂಲು ಮಾಡಿ ಆ ಸಂಬಳನ ನನಗೆ ಕೊಡಿಸ್ಬಿಡಿ. ಬೇಗೋಗಿ, ಹಿಂದೆ ಬಾಗಿಲಿಂದ ಓಡೋಗ್ತಾ ಇದ್ದಾನೆ ಅವನು. ಏನಾಯ್ತು? ಎಲ್ಲ ಎಕ್ಕೂಟೋಯ್ತು. ಇಲ್ಲ. ಅರೇ, ನನ್ ನೋಡ್ ಯಾಕೆ ಬಗುಳ್ತಾ ಇದ್ಯಾ? ನಿನಗ್ ಧೈರ್ಯ ಇದ್ರೆ ನನ್ ಹಿಂದೆ ಇದಾನಲ್ಲ ಅವ್ನ್ ನೋಡ್ ಬಗಳು. ಧೈರ್ಯ ಇದೆಯಾ? What escape? ಏನಾಯ್ತಪ್ಪ, ಯಾಕಿಂಗ್ ಗಡಗಡ ನಡಕ್ತಿದ್ದೀರಾ? ಅರೆ ಮೋಟು ಪತ್ಲು, ನೀವ್ ಎಲ್ಲಿ ಹೋಗ್ಬಿಟ್ಟಿದ್ರಿ? ನಮ್ಮ ಮಮ್ಮಿ ಕಳ್ತನಕ್ ಹೋಗ್ಬಿಟ್ಟಿದೆ. ಅಯ್ಯೋ, ಅದ್ ಕಳ್ತನ ಆಗಿಲ್ಲಪ್ಪ. ಆ ಮಮ್ಮಿ ಜೀವ ಬಂದ್ಬಿಟ್ಟಿದೆ. ಅದ್ ನಮ್ಮಿಂದೇನೆ ಬರ್ತಿದೆ. ಈ ಮೋಟು ಏನೋ ಎಡವಟ್ ಮಾಡಿದಾನೆ ಅಂತ ನನ್ಗನ್ನಿಸ್ತಿದೆ. ಈ ಕಫನ್ ಬಾಕ್ಸ್ ಅಲ್ಲಿರೋ ಬುಕ್ಕಲ್ಲಿ ಬರ್ದಿತ್ತಪ್ಪ, ಯಾರು ಮಮ್ಮಿ ಬ್ರೇಸ್ಲೆಟ್ ನ ಕದೀತಾರೋ ಆಗ ಮಮ್ಮಿಗೆ ಜೀವ ಬಂದ್ಬಿಡುತ್ತೆ. ಕದ್ದವನ್ಗೆ ಕಳ್ಳನ್ ಪಟ್ಟ ಕಟ್ತಾರಂತೆ. ಅನ್ಕಂಡೆ ನಾನು. ಲೇ ಮೋಟು, ನೀನ್ ಆ ಬ್ರೇಸ್ಲೆಟ್ ನ ಕಳ್ತನ ಮಾಡಿದ್ಯಾ? ನಾನ್ ನಿಜವಾಗ್ಲೂ ಕದ್ದಿಲ್ಲ. ಆ ಮಮ್ಮಿನೇ ನನ್ಗದನ್ನ ಕೊಟ್ಟಿದ್ದು. ನಾನು ವಾಪಸ್ ಕೊಡೋದಿಲ್ಲಪ್ಪ. ಮಮ್ಮಿ ಹೊಗೆ ಹಾಕೊಂಡಿರೋ ಪೇಷಂಟ್ಗಳ ಮೇಲಾನೆ ಓಡ್ರಪ್ಪ. ಅಯ್ಯೋ, ಓಡೋದ್ ಬೇಡಪ್ಪ. ಮೊದ್ಲು ಆ ಬ್ರೇಸ್ಲೆಟ್ ನ ಮಮ್ಮಿಗೆ ವಾಪಸ್ ಕೊಡಿಸ್ಬಿಡು. ಇಲ್ಲ ಇಲ್ಲ, ಅದನ್ ಮಮ್ಮಿನೇ ನನಗೆ ಇಷ್ಟಪಟ್ಟು ಕೊಟ್ಟಿದ್ದು. ನಾನ್ ನಿಜವಾಗ್ಲೂ ಅದನ್ನ ಕದ್ದೇ ಇಲ್ಲ. ಖಂಡಿತ ಕದ್ದಿಲ್ಲ. ಬೇಗ ಕೊಟ್ಬಿಡು, ಇಲ್ಲಾಂದ್ರೆ ಅದು ನಮ್ಮನ್ನೆಲ್ಲರನ್ನೂ ಮಮ್ಮಿ ಮಾಡಕ್ ಬಿಡುತ್ತೆ. ಕೊಟ್ಬಿಡು. ಯಪ್ಪ, ಬಚಾವದು ನಾವು. ಆ, ಬಚಾವದು ನಾವು, ಬಚಾವದು, ಬಚಾವದು, ಮಮ್ಮಿ ಬಚಾವದು. ಮೋಟು, ನನ್ ಜೀವದ ಗಳಿಯ ಖುಷಿ ಪಡೋ. ನಾವೆಲ್ಲ ಬಚಾವಾಗ್ಬಿಟ್ಟಿದೀವಪ್ಪ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ ಮಮ್ಮಿ ನಮ್ಗೆ ಏನ್ ಮಾಡೋದು? ನಾನ್ ಕದ್ದಿಲ್ಲ. ನಾನ್ ಖಂಡಿತವಾಗ್ಲೂ ಕದ್ದಿಲ್ಲ. ಮಮ್ಮಿನೇ ಕೊಟ್ಟಿದ್ದು. ಮಮ್ಮಿ, ನೀವೇ ಹೇಳಿ. ನೀವೇ ತಾನೇ ನನಗೆ ಇದನ್ನ ಕೊಟ್ಟಿದ್ದು ಅಂತ ಹೇಳಿ ಮಮ್ಮಿ, ಪ್ಲೀಸ್. ನೀವೇ ತಾನೇ ಕೊಟ್ಟಿದ್ದು ಮಮ್ಮಿ. ಯಾಕೆ ಸುಮ್ನೆ ಇದ್ದೀರಾ? ಅಯ್ಯ, ಅಯ್ಯೋ, ಏನ್ ಎಡವಟ್ ಮಾಡ್ದೋ ಮೋಟು.
ಆ ಮಮ್ಮಿಗೆ ತಿರ್ಗಾ ಜೀವ ಬಂದ್ಬಿಡ್ತು ನೋಡು. ಓಡ್ರಿ